ಹಲಸಿನ ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಈ ಹಣ್ಣನ್ನು ಉಪಯೋಗಿಸ್ಬಿಟ್ಟು ತುಂಬ ಪದಾರ್ಥಗಳನ್ನು ಮಾಡ್ತಾರೆ. ನಾನು ನಿಮ್ಗೆ ಇಲ್ಲಿ ಹಲಸಿನ ಹಣ್ಣನ್ನು ಉಪಯೋಗಿಸ್ಬಿಟ್ಟು ಕಡುಬನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಹಲಸಿನ ಹಣ್ಣನ್ನು ತಗೊಂಡ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ. ನೀವಿಲ್ಲಿ ಯಾವ ಜಾತಿ ಹಣ್ಣನ್ನು ಬೇಕಾದರೂ ಉಪಯೋಗಿಸ್ಕೋಬಹುದು. ಈ ಥರ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡ್ಬಿಟ್ಟು ಅದಕ್ಕೆ ನಾವು ಹಲಸಿನ ಹಣ್ಣನ್ನು ಹಾಕೋಣ. ಒಂದು 2 ಬೌಲ್ ಆಗೋಷ್ಟು ಹಲಸಿನ ಹಣ್ಣು ಬೇಕಾಗುತ್ತೆ. 2 ಬೌಲ್ ಹಲಸಿನ ಹಣ್ಣಿನ ಅಳತೆಗೆ ನಾವಿಲ್ಲಿ 1 ಬೌಲ್ ಆಗೋಷ್ಟು ಬೆಲ್ಲನ ತಗೋಬೇಕು. ಹಲಸಿನ ಹಣ್ಣಲ್ಲಿ ಆಲ್ರೆಡಿ ಹಲಸಿನ ಹಣ್ಣು ಸ್ವೀಟೇ ಇರುತ್ತೆ, ಅದಕ್ಕೆ ಜಾಸ್ತಿ ಬೆಲ್ಲ ಬೇಡ. ಇವಾಗ ಅದನ್ನು ತುಂಬ ಫೈನ್ ಪೇಸ್ಟ್ ಆಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆನಂತರ ಇಲ್ಲಿ 1-1.5 ಅಥವಾ 2 ಬೌಲ್ ಆಗುವಷ್ಟು ಅಕ್ಕಿನ ನಾನು 2 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ಅದರಲ್ಲಿರೋ ನೀರನ್ನು ತೆಗೆದುಬಿಟ್ಟು ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇವಾಗ ಅದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕು, ಸ್ಮೂತಾಗಿ ರುಬ್ಕೊಳ್ಳೋದು ಬೇಡ. ಈ ರುಬ್ಕೊಂಡಿರೋದನ್ನು ನಾವೊಂದೀಗ ಮಿಕ್ಸಿಂಗ್ ಬೌಲ್ಗೆ ತೆಕ್ಕೊಳ್ಳೋಣ. ಇವಾಗ 3 ಸ್ಪೂನ್ ಆಗೋಷ್ಟು ಒಣಕೊಬ್ಬರಿನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಅನಂತರ 3-4 ಏಲಕ್ಕಿ ಸಿಪ್ಪೆನ ತೆಗೆದುಬಿಟ್ಟು ನಾವು ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಬೇಕು. ಇವಾಗ ಕುಟ್ಟಿಟ್ಕೊಂಡಿರೋ ಏಲಕ್ಕಿನ ನಾನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಅನಂತರ ಇದಕ್ಕೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ರೆ ಸಾಕು. ಸ್ವೀಟ್ ಅಲ್ವಾ, ಸೊ ಉಪ್ಪು ಜಾಸ್ತಿ ಬೇಕಾಗಲ್ಲ. ಅನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ನೀರು ಬೇಕೇ ಬೇಕಾಗಲ್ಲ ಆ್ಯಕ್ಚುಲಿ ಇದಕ್ಕೆ. ಇವಾಗ ನಾನು ಕಡುಬು ಮಾಡೋ ಅಂಥ ಕೊಟ್ಟೆನ ತಗೊಂಡಿದ್ದೀನಿ. ಹಲಸಿನ ಎಲೆಯಲ್ಲಿ ಮಾಡ್ತಾರಲ್ಲ ಆ ಕೊಟ್ಟೆನ ತಗೊಂಡಿದ್ದೀನಿ. ಅದ್ರ ಒಳಗಡೆ ಎಲ್ಲ ತುಪ್ಪನ ಚೆನ್ನಾಗಿ ಗ್ರೀಸ್ ಮಾಡಬೇಕು. ಈ ಕೊಟ್ಟೆ ನಮಗೆ ಯೂಶ್ವಲಿ ಮಂಗಳೂರು ಸ್ಟೋರ್ಸಲ್ಲಿ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ. ಆನಂತರ ಕೊಟ್ಟೆಯಲ್ಲಿ ನಾವು ಕಡುಬು ಮಾಡೋದ್ರಿಂದ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಕೊಟ್ಟೆ ಒಳಗಡೆ ನಾವು ಮಾಡಿಟ್ಕೊಂಡಿರೋ ಅಂಥ ಹಲಸಿನ ಹಣ್ಣಿನ ಮಿಶ್ರಣನ ಫಿಲ್ ಮಾಡ್ತಾ ಇದ್ದೀನಿ. 3/4 ಭಾಗ ಫಿಲ್ ಮಾಡಿದ್ರೆ ಸಾಕು, ಅದು ಉಬ್ಕೊಂಡು ಫುಲ್ ಆಗುತ್ತೆ. ಸೊ ಇಷ್ಟು ಹಾಕಿ ಸಾಕು. ಎಲ್ಲ ಕೊಟ್ಟೆಗಳನ್ನು ನಾನಿವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಇಡ್ಲಿ ಸ್ಟ್ಯಾಂಡನ್ನು ತಗೊಂಡು ಎಲ್ಲ ಕೊಟ್ಟೆಗಳನ್ನು ಅದರಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಮ್ಮ ಇಡ್ಲಿ ಪ್ಲೇಟ್ ರೆಡಿಯಾಗಿದೆ. ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ. ಆನಂತರ ನಾವು ಇಡ್ಲಿ ಸ್ಟ್ಯಾಂಡ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕುಕ್ಕರ್ ಒಳಗಡೆ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ. ವಿಸಲ್ನ ತೆಗೆದುಬಿಡಿ, ವಿಸಲ್ ಹಾಕೋದು ಬೇಡ. ವಿಸಲ್ನ ತೆಗೆದ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 20 ಮಿನಿಟ್ಸ್ ಅದನ್ನು ಬೇಯಿಸಿ. ಇವಾಗ ನಮ್ಮ ಕಡುಬು ರೆಡಿಯಾಗಿದೆ. ಸ್ವಲ್ಪ ತಣ್ಣ ಆಗೋದಕ್ಕೆ ಬಿಡಿ. ಆನಂತರ ಕೊಟ್ಟೆನ ನಿಧಾನಕ್ಕೆ ಓಪನ್ ಮಾಡಬೇಕು. ತುಪ್ಪ ಹಚ್ಚಿರೋದ್ರಿಂದ ತುಂಬ ಈಸಿಯಾಗಿ ಬಿಟ್ಕೊಂಡ್ಬಿಡತ್ತೆ. ಅದರಲ್ಲಿ ಸ್ವಲ್ಪ ಕಡ್ಡಿಗಳನ್ನ ಹಾಕಿರ್ತಾರೆ, ಸೊ ಎಲ್ಲ ಕಡ್ಡಿಗಳನ್ನು ತೆಕ್ಕೊಂಡ್ಬಿಟ್ಟು ನಿಧಾನಕ್ಕೆ ಅದನ್ನು ಓಪನ್ ಮಾಡಿ. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಲ್ವಾ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣಿನ ಸೀಸನ್ ಇದ್ದಾಗ ಮಸ್ಟ್ ಟ್ರೈ ರೆಸಿಪಿ ಇದು. ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಧನ್ಯವಾದಗಳು.